ರಾಹುಲ್ ಗಾಂಧಿ ಪ್ರತಿಭಟನೆಯ ದಿನವೇ ಸಾರಿಗೆ ಮುಷ್ಕರದ ಘೋಷಣೆಯಾಗಿರುವುದು. ನಾಳೆ ರಾಹುಲ್ ಗಾಂಧಿ ರಾಜ್ಯಕ್ಕೆ ಆಗಮಿಸುತ್ತಿದ್ದಾರೆ. ಮತಗಳ್ಳತನಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಿಂದಾನೇ ತಮ್ಮ ಹೋರಾಟದ ಕಹಳೆಯನ್ನ ಮೊಳಗಿಸುತ್ತಿದ್ದಾರೆ. ಅದೇ ಸಂದರ್ಭದಲ್ಲಿ ಸಾರಿಗೆ ಇಲಾಖೆ ಸಾರಿಗೆ ನೌಕರರು ಮುಷ್ಕರದ ಕರೆಯನ್ನ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಸಾರಿಗೆ ನೌಕರರನ್ನ ನಿಭಾಯಿಸುವುದೇ ಸದ್ಯಕ್ಕಿರುವಂತಹ ಟೆನ್ಷನ್. ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ. ಸಾರಿಗೆ ನೌಕರರ ಬೇಡಿಕೆಯನ್ನ ಒಪ್ಪಿದ್ರೆ ಬೆಟ್ಟದಂತಹ ಸವಾಲಿದೆ. ಸತ್ತಾರ್ ಅದನ್ನ ವಿವರಿಸ್ತಾ ಇತ್ತು. ಒಪ್ಪದೇ ಇದ್ರೆ ತಮ್ಮದೇ ನಾಯಕರ ಮುಂದೆ ಮಾನಹರಾಜಾಗತ್ತೆ. ಸರ್ಕಾರಕ್ಕೀಗ ನೌಕರರ ವಿಚಾರವಾಗಿ ಡೂ ಆರ್ ಡೈ ಅನ್ನುವಂತಹ ಪರಿಸ್ಥಿತಿ. ಇಫ್ ಇನ್ ಕೇಸ್ ಇವತ್ತು ನೌಕರರ ಮನವೊಲಿಕೆ ಆಗಿಲ್ಲ ಅಂದ್ರೆ ಮುಂದೇನು? ನಾಳೆ ಮುಷ್ಕರ ಮಾಡೋದೇ ಫೈನಲ್ ಅಂತ ಹೇಳಿ ಡಿಸೈಡ್ ಮಾಡಿದ್ರೆ ಸಾರಿಗೆ ನೌಕರರು ಆಲ್ರೆಡಿ ಹೇಳಿದ್ದಾರೆ, ನಾವು ವರ್ಕ್ ಫ್ರಮ್ ಹೋಮ್ ಪ್ರೊಟೆಸ್ಟ್ ಫ್ರಮ್ ಹೋಮ್ ಅನ್ನ ಮಾಡ್ತೀವಿ ಅಂತ ಹೇಳಿ. ಅಂದ್ರೆ ಮನೆಯಲ್ಲೇ ಇರ್ತೀವಿ, ನಾವೆಲ್ಲೂ ರ್ಯಾಲಿ ಮಾಡಲ್ಲ ಅಥವಾ ಎಲ್ಲೋ ಪ್ರತಿಭಟನೆ ಮಾಡಲ್ಲ. ನೀವು ಹೆಂಗೋ ನಮಗೆ ಫ್ರೀಡಂ ಪಾರ್ಕ್ ನಲ್ಲಿ ಜಾಗ ಕೊಡ್ಲಿಲ್ಲ, ಅಲ್ಲಿ ನೀವು ಪ್ರತಿಭಟನೆ ಮಾಡ್ತೀರಿ ಅಂತ ಹೇಳ್ತಾ ಇದ್ದೀರಿ. ಹಾಗಾಗಿ ನಾವು ಮನೆಯಲ್ಲೇ ಇದ್ದು ಬಿಡ್ತೀವಿ, ರಸ್ತೆಗೆ ವೆಹಿಕಲ್ನೇ ಇಳಿಸೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾದ್ರೆ ಸರ್ಕಾರದ ಪ್ಲಾನ್ ಬಿ ಏನು? ಹೇಗ್ ಮ್ಯಾನೇಜ್ ಮಾಡುತ್ತೆ? ಒಂದು ವೇಳೆ ಮುಷ್ಕರ ಆರಂಭವಾದ್ರೆ ಪರಿಸ್ಥಿತಿ ಎದುರಿಸುವುದಕ್ಕೆ ಸರ್ಕಾರ ತಯಾರಿಯನ್ನ ಮಾಡಿಕೊಂಡಿದೆ. ರಾಜ್ಯವ್ಯಾಪಿ ಖಾಸಗಿ ವಾಹನಗಳನ್ನ ಬಳಕೆ ಮಾಡೋಕೆ ನಿರ್ಧರಿಸುವಂತಹ ಸಾಧ್ಯತೆ ಇದೆ. ಎಲ್ಲಿ ಜಾಸ್ತಿ ಅಗತ್ಯ ಇದೆಯೋ, ಎಲ್ಲಿ ಹೆಚ್ಚಿನ ಬೇಡಿಕೆ ಇದೆಯೋ ಅಲ್ಲಿ ಖಾಸಗಿ ವಾಹನಗಳನ್ನ ಬಳಕೆ ಮಾಡೋದು. ಬೆಂಗಳೂರು ವ್ಯಾಪ್ತಿಯಲ್ಲಿ ಸಂಪೂರ್ಣವಾಗಿ, ಜೊತೆಗೆ ಎಲೆಕ್ಟ್ರಾನಿಕ್ಸ್ ಬಸ್ಗಳ ಬಳಕೆ ಮಾಡುವಂತಹ ಎಲೆಕ್ಟ್ರಿಕ್ ಬಸ್ಗಳನ್ನ ಬಳಕೆ ಮಾಡುವಂತಹ ಸಾಧ್ಯತೆ ಇದೆ. ಐಟಿ ಉದ್ಯೋಗಿಗಳಿಗೆ ವರ್ಕ್ ಫ್ರಮ್ ಹೋಮ್ ಘೋಷಣೆಯಾಗುವಂತಹ ಸಾಧ್ಯತೆ ಇದೆ. ಸಾರಿಗೆ ಅಧಿಕಾರಿ ವರ್ಗ ಖಾಸಗಿ ವಾಹನಗಳನ್ನ ಮಾನಿಟರ್ ಮಾಡುವಂತಹ ಸಾಧ್ಯತೆ ಇದೆ. ಇದು ಸರ್ಕಾರದ ಪ್ಲಾನ್ ಬಿ. ಆದ್ರೆ ನಿನ್ನೆಯೇ ಜಂಟಿ ಕ್ರಿಯಾ ಸಮಿತಿ ಹೇಳ್ತಾ ಇತ್ತು, ಈ ರೀತಿಯಾದಂತಹ ಪ್ರಯತ್ನವನ್ನ ಈ ಹಿಂದೆಯೂ ಸರ್ಕಾರ ಮಾಡಿದೆ, ಆದ್ರೆ ಅದ್ಯಾವತ್ತೂ ಕೂಡ ಸಕ್ಸಸ್ ಆಗಿಲ್ಲ. ನಮ್ಮ ಹೋರಾಟಕ್ಕೆ, ನಮ್ಮ ಬೇಡಿಕೆಗಳಿಗೆ ಸರ್ಕಾರ ಮಣಿಲೇಬೇಕು, ನಮ್ಮ ಬೇಡಿಕೆಗಳನ್ನ ಸರ್ಕಾರ ಒಪ್ಪಲೇಬೇಕು ಅನ್ನುವಂಥ ಪಟ್ಟನ್ನ ಹಿಡಿದಿದ್ದಾರೆ ಸಾರಿಗೆ ನೌಕರರು. ಹಾಗಾಗಿ ಇವತ್ತಿನ ಮುಖ್ಯಮಂತ್ರಿಗಳ ಸಂಧಾನ ಸಭೆ ಇದೆಯಲ್ಲ, ಅದರ ಮೇಲೆ ಎಲ್ಲರ ಚಿತ್ತ. 11:45 ಸಭೆ ಆರಂಭ ಆಗುತ್ತೆ. ಮುಖ್ಯಮಂತ್ರಿಗಳು ಸಕ್ಸಸ್ ಆಗ್ತಾರಾ ಮನವೊಲಿಕೆ ಮಾಡುವಲ್ಲಿ ಅನ್ನುವಂಥ ಕುತೂಹಲ ಮನೆ ಮಾಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.